ಇನ್ನು ಶಿವಮೊಗ್ಗದ ಮಹಿಷಿ ಗ್ರಾಮದ ಉತ್ತರಾದಿ ಮಠದಲ್ಲಿ ಕಳ್ಳತನ ನಡೆದಂತಹ ಕೇಸ್. ಕಳ್ಳತನವಾದ ಕೆಲವೇ ಗಂಟೆಗಳಲ್ಲಿ ಆರೋಪಿಗಳ ಹೆಡೆಮುರಿ ಕಟ್ಟಿದ್ದಾರೆ ಪೊಲೀಸರು. ಆರೋಪಿಯಂದು 1.1 ಕೋಟಿ ರೂಪಾಯಿ ಮೌಲ್ಯದ ಬಂಗಾರದ 16 ಹಲಗಾರತಿ ವಶಕ್ಕೆ ಪಡೆದಿದ್ದಾರೆ. ತೀರ್ಥಹಳ್ಳಿಯ ಮಾಳೂರು ಪೊಲೀಸರು ಯಶಸ್ವಿ ಕಾರ್ಯಾಚರಣೆ ನಡೆಸಿ 25 ವರ್ಷದ ರಾಘವೇಂದ್ರ ಆಚಾರ್ಯ, ಈತ ಶಿವಮೊಗ್ಗದ ಗಾಂಧಿನಗರದ ನಿವಾಸಿ, ಇವನನ್ನು ಬಂಧಿಸಿದ್ದಾರೆ. 780 ಗ್ರಾಂ ತೂಕದ ಬಂಗಾರದ 14 ಹಲಗಾರತಿ, ಮಂಗಳಾರತಿ ಮಾಡ್ತಾರಲ್ಲ ಅದೇನೇ ಹಲಗಾರತಿ ಅಂತ ಕರೆಯೋದು. ಜೂನ್ 17ರ ಸಂಜೆ ಮಹಿಷಿಯ ಉತ್ತರಾದಿ ಮಠದಲ್ಲಿ ಕಳ್ಳತನ ನಡೆದಿತ್ತು. ಸೊ ಆ ಸಂದರ್ಭದಲ್ಲೇ ದೂರು ದಾಖಲಾಗಿತ್ತು. ಕಳ್ಳತನವಾದ ಕೆಲವೇ ಗಂಟೆಗಳಲ್ಲಿ ಆರೋಪಿಯನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ರಾಘವೇಂದ್ರ ಆಚಾರ್ಯ ಅಂತ, ಅವನೇ ಹಲಗಾರತಿಯನ್ನು ಕದ್ದಿದ್ದು. ಅದರ ಮೌಲ್ಯನೇ ಸುಮಾರು 1.1 ಕೋಟಿ ಅಂತೆ. ನೋಡಿ, ಅದು ಅಲ್ಲಿ ಹಲಗಾರತಿ ಅಂತ, ಎಲ್ಲ ಚಿನ್ನದ್ದು, ಚಿನ್ನ ಬೆಳ್ಳಿದು, ಬಹುತೇಕ ಚಿನ್ನದ್ದು, ಎಲ್ಲ ಚಿನ್ನದಲ್ಲಿ ಮಾಡಿಸಿರ್ತಕ್ಕಂಥದ್ದು. ಅದು 780 ಗ್ರಾಮ್ ಇತ್ತಂತೆ ಒಟ್ಟು. ಮಾಳೂರು ಠಾಣಾ ವ್ಯಾಪ್ತಿಯಲ್ಲಿ ಬರುವ ಮಹಿಷಿ ಮಠದಲ್ಲಿ ಪೂಜ್ಯ ಗುರುಗಳು ಉಪಯೋಗಿಸುವ ಆರತಿ ವಸ್ತು ಕಳುವಿನ ಪ್ರಕರಣದ ಬಗ್ಗೆ ಕೇವಲ 24 ಗಂಟೆಗಳಲ್ಲಿ ನಮ್ಮ ತಂಡ ಆ ಪ್ರಕರಣವನ್ನು ಭೇದಿಸಿ ಸಂಪೂರ್ಣವಾಗಿ ಇಂಟ್ಯಾಕ್ಟ್ ಪ್ರಾಪರ್ಟಿಯನ್ನು ರಿಕವರಿ ಮಾಡಿಕೊಂಡಿದೆ. ಇದರಲ್ಲಿ ಪ್ರಮುಖ ಆರೋಪಿ ಬಂದ್ಬಿಟ್ಟು ರಾಘವೇಂದ್ರ ಬಲ್ಲಾಳ್ ಅಂತ. ಅವನು ಕೂಡ ಗುರುಗಳ ಜೊತೆ ಅವ್ರ ಜೊತೆ ಇದ್ದಿದ್ದ ಹಿಂದೆ. ಅವನಿಗೆ ಮತ್ತು ಗುರುಗಳ ಮತ್ತೊಬ್ಬ ಶಿಷ್ಯನಾಗಿರುವ ಒಂದು ವೈಷಮ್ಯದಲ್ಲಿ ಈ ಒಂದು ಕೃತ್ಯವನ್ನು ಅವನು ಮಾಡಿದ್ದಾನೆ. ಎಲ್ಲರೂ ಆ ಗೌಜಿಯಲ್ಲಿ ಇವನು 16 ವಸ್ತುಗಳು, ಚಿನ್ನದ ವಸ್ತುಗಳನ್ನು ತಗೊಂಡು ಒಂದು ಬೇರೆ ಕಡೆ ಔತು ಬಿಟ್ಟಿದ್ದಾನೆ. ಎಲ್ಲ ಎಂಟೈರ್ ಆಪರೇಷನ್ ಕೇವಲ ಒಂದು 4